ಸಾಮಾನ್ಯ ಲಕ್ಷಣಗಳು ಮತ್ತು ಸಮಸ್ಯೆಗಳ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ. ಈ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿಯೂ ಕೂಡ ಇದೆಯೇ ಎಂದು ಒಮ್ಮೆ ಅವಲೋಕಿಸಿಕೊಳ್ಳಿ. ಸತತ ಅಡೆತಡೆಗಳು. ಯಾವುದೇ ಕೆಲಸವನ್ನು ಆರಂಭಿಸಿದರೂ ಅದರಲ್ಲಿ ನಿರಂತರ ಸಮಸ್ಯೆಗಳು, ವಿಳಂಬ ಮತ್ತು ವೈಫಲ್ಯಗಳು ಎದುರಾಗುತ್ತಿರುತ್ತವೆ. ಮತ್ತು ಕುಟುಂಬದಲ್ಲಿ ಕಲಹ. ಮನೆಯಲ್ಲಿ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ವಿನಾಕಾರಣ ಜಗಳವಾಗುತ್ತಿರುವುದು, ವಾದ ವಿವಾದಗಳು, ಅಶಾಂತಿ, ಮನಸ್ತಾಪಗಳು, ಮನೆ ಮಂದಿಯಲ್ಲಿ ಒಬ್ಬರ ಮುಖ ನೋಡಿದರೆ ಒಬ್ಬರಿಗೆ ಆಗದಂತಿರುವುದು, ಈ ರೀತಿಯಾದಂಥ ಒಂದು ಸಮಸ್ಯೆಗಳು ಮನೆಯಲ್ಲಿ ಉಂಟಾಗುತ್ತವೆ. ಆರ್ಥಿಕ ಮತ್ತು ಆರೋಗ್ಯ ಸಮಸ್ಯೆಗಳು. ನಿರಂತರ ಆರ್ಥಿಕ ನಷ್ಟ, ಸಾಲದ ಸುಳಿ ಮತ್ತು ಕುಟುಂಬದ ಸದಸ್ಯರಿಗೆ ಆಗಾಗ್ಗೆ ಬರುವ ಅನಾರೋಗ್ಯ ಸಮಸ್ಯೆಗಳು ಈ ರೀತಿ ನಿಮ್ಮ ಮನೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದರೆ ತಿಳಿದುಕೊಳ್ಳಿ, ನಿಮ್ಮ ಒಂದು ಕುಲಕ್ಕೆ ಕುಲದೇವಿಯ ಒಂದು ಅನುಗ್ರಹ ತಪ್ಪಿದೆ ಎಂದು. ಮತ್ತು ಸಂತಾನ ಭಾಗ್ಯದಲ್ಲಿ ವಿಳಂಬವಾಗ್ತಾ ಇರುತ್ತೆ, ಆರ್ಥಿಕ ನಷ್ಟ, ಸಂತಾನ ಆಗುವುದಿಲ್ಲ, ಆ ರೀತಿಯಾದಂಥ ಒಂದು ಸಮಸ್ಯೆಗಳು ನಿಮ್ಮ ಒಂದು ಜೀವನದಲ್ಲಿ ಬರ್ತಾ ಇದ್ರೆ ಖಂಡಿತ ನಿಮ್ಮ ಒಂದು ಕುಲದೇವಿ ಕೋಪಿಸಿಕೊಂಡಿದ್ದಾಳೆ ಅನ್ನೋದು ನಿಮಗೆ ಅರ್ಥ ಆಗಬೇಕು. ಸರಿಯಾಗಿದ್ರೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸರಿಯಾಗಿದ್ರೆ ನಮ್ಮ ಕುಲದೇವಿ, ನಮ್ಮ ಅಮ್ಮ ತನ್ನ ಮಕ್ಕಳ ಮೇಲೆ ಕೋಪಿಸಿಕೊಳ್ಳಲು ಕಾರಣವಾದರೂ ಏನು? ತಾಯಿಯ ಮಕ್ಕಳ ಮೇಲೆ ಕೋಪಿಸಿಕೊಂಡಾಳೆ, ಮಕ್ಕಳ ಗತಿ ಏನು ಎಂದು ನೀವು ಆಲೋಚಿಸಬಹುದು. ಹೌದು ಅಲ್ವೇ? ಮಕ್ಕಳ ಮೇಲೆ ತಾಯಿ ಕೋಪಿಸಿಕೊಂಡ್ರೆ ಮಕ್ಕಳ ಗತಿ ಏನಾಗ್ಬೋದು? ಕುಲದೇವಿ ಕೋಪಿಸಿಕೊಂಡಿದ್ದಾಳೆ ಎಂದರೆ ಅದಕ್ಕೆ ಕಾರಣ ಸ್ವಯಂ ನೀವೇ. ನೀವು ನಿಮ್ಮ ಕುಲದೇವಿಯನ್ನು ಮರೆತಿರುವುದು. ನೀವೇ ಯೋಚಿಸಿ, ನೀವು ಎತ್ತ ಮಕ್ಕಳು, ನೀವು ಅವರ ಕಣ್ಣ ಮುಂದೆ ಇದ್ದರೂ, ಅವರು ನಿಮ್ಮ ಕಣ್ಣು ಮುಂದೆ ಇದ್ದರೂ ಸಹ ಅವರ ಕಡೆ ನೀವು ಒಮ್ಮೆ ತಿರುಗಿ ನೋಡದೆ ನಿಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಮಕ್ಕಳು ನಿರ್ಲಕ್ಷಿಸಿದರೆ ನಿಮಗೆ ಏನನ್ನಿಸಬಹುದು ಅಲ್ಲವೇ? ಅವಳು ನಿಮ್ಮ ಕುಲವನ್ನು ಕಾಪಾಡುವ ತಾಯಿ, ಅವಳನ್ನು ನಿರ್ಲಕ್ಷಿಸಿದರೆ ಕುಲದೇವಿ ಕೋಪಗೊಳ್ಳದೆ ಇರುವಳೆ? ಯೋಚಿಸಿ ನೋಡಿ. ಹಾಗಾದರೆ ನಾವು ಕುಲದೇವಿಯ ಕೃಪೆ ಪಡೆಯಲು ಏನು ಮಾಡಬೇಕು? ಇಲ್ಲಿದೆ ನೋಡಿ ಪರಿಹಾರ. ಮಿತ್ರರೇ, ನಮ್ಮ ಕುಲದೇವಿ ಅತಿಯಾಗಿ ನಿಮ್ಮಿಂದ ಏನನ್ನೂ ಅಪೇಕ್ಷಿಸುವುದಿಲ್ಲ. ಅವಳು ಜಗನ್ಮಾತೆ. ಕುಲದೇವಿ ಹೆಸರು ಹಲವಾರು ಇರಬಹುದು. ಒಂದೊಂದು ಕುಟುಂಬಕ್ಕೆ, ಒಂದೊಂದು ಕುಲಕ್ಕೆ ಒಂದೊಂದು ಹೆಸರಿನ ಕುಲದೇವಿ ಇರುತ್ತಾಳೆ. ಆದರೆ ಅವಳೊಬ್ಬಳೆ ಜಗನ್ಮಾತೆ. ಆ ತಾಯಿ ಕರುಣಾಮಯಿ. ಚಿಕ್ಕಮ್ಮ ತಾಯಿ ಆಗಬಹುದು, ಗಂಗಮಾಳಮ್ಮ ಆಗಬಹುದು, ಹೆಸರು ಬೇರೆ ಬೇರೆ ಆಗಿರಬಹುದು. ಆದರೆ ಅವಳು ನಮ್ಮ ಕುಲದೇವಿ, ನಮ್ಮ ತಾಯಿ. ಅವಳು ಕರುಣಾಮಯಿ. ತಾಯಿಗೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಪ್ರತಿದಿನ ಅವಳನ್ನು ನೆನೆದು ಮನೆಯಲ್ಲಿ ದೀಪ ಹಚ್ಚಬೇಕು. ವರ್ಷಕ್ಕೆ ಒಮ್ಮೆಯಾದರೂ ನಿಮ್ಮ ಕುಲದೇವರ ಮೂಲ ಸ್ಥಾನಕ್ಕೆ ಹೋಗಿ ದರ್ಶನ ಪಡೆದು ಸೇವೆ ಮಾಡಬೇಕು. ಎಂದಿಗೂ ಕುಲದೇವಿಯನ್ನು ಮರೆಯಬಾರದು. ಪ್ರತಿದಿನ ಶ್ರದ್ಧಾಭಕ್ತಿಯಿಂದ ತಾಯಿಯನ್ನು ನೆನೆದು ಆರಾಧನೆ ಮಾಡಿ ತಾಯಿಗೆ ದೀಪವನ್ನು ಹಚ್ಚಿ ಅವಳಿಗೆ ನಮಸ್ಕರಿಸಬೇಕು. ಸರ್ವರಿಗೂ ಕುಲದೇವಿಯ ಕೃಪೆ ಸಿಗಬೇಕು ಎಂದರೆ ಕುಲದೇವಿಯನ್ನು ಅನವರತ ನೆನೆಸಿಕೊಂಡು ಕಾರ್ಯವನ್ನು ಶುರು ಮಾಡಬೇಕು. ಪ್ರತಿಯೊಂದು ಕಾರ್ಯ ಆರಂಭ ಮಾಡಬೇಕಾದರೆ ಕುಲದೇವಿಗೆ ನಾವು ನಮಸ್ಕರಿಸಿ ಕುಲದೇವಿಯನ್ನು ನೆನೆದು ದೀಪವನ್ನು ಹಚ್ಚಿ ಅವಳ ಒಂದು ಕೃಪೆಯನ್ನು ಬೇಡಬೇಕು. ಆಗ ನಮಗೆ ಕುಲದೇವಿಯ ಕೃಪೆ ಸಿಗುತ್ತದೆ. ಅಲ್ಲದೆ ನಾವು ನಮ್ಮ ಹಿಂದಿನ ತಲೆಮಾರಿನವರು ಕೆಲವೊಂದು ಹರಕೆಯನ್ನು ಮಾಡಿಕೊಂಡು ಅದನ್ನು ಪೂರೈಸದೇ ಇದ್ದರೆ ಕೂಡ ನಮಗೆ ಈ ರೀತಿಯಾದಂಥ ಒಂದು ಸಮಸ್ಯೆಗಳು ಬರುವುದು ನಿಶ್ಚಿತ. ಆದ್ದರಿಂದ ಆ ಒಂದು ಹರಕೆ ಅಥವಾ ನೀವು ಮಾಡ್ಕೊಂಡಿರ್ಬೋದು, ಆ ಒಂದು ಹರಕೆಯನ್ನು ನೀವು ಮರ್ತಿರ್ಬೋದು. ಆಗ ಏನು ಮಾಡಬೇಕು? ಆ ಒಂದು ಹರಕೆಯನ್ನು ನೀವು ತೀರಿಸಬೇಕು. ಆಗ ಕುಲದೇವಿಯ ಒಂದು ಕೃಪೆ ನಿಮಗೂ ಸಹ ಲಭಿಸುತ್ತೆ. ಈ ರೀತಿ ಕುಲದೇವಿಯನ್ನು ಅಂದರೆ ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ನೀವು ಕುಲದೇವಿಯನ್ನು ನೆನೆದು ಕುಲದೇವಿಯನ್ನು ನೆನೆಸಿಕೊಂಡು